ಅದೊಂದು ಕಠಿಣವಾದಂಥ ಒಂದು ಯಾತ್ರೆ ಅಂತ ಹೇಳಬೇಕು ಈಗ ಹೋಗ್ತಾ ಇರೋಂಥ ಜಾಗಕ್ಕೆ. ಯಾಕಂದರೆ 4 ಕಿಲೋಮೀಟ್ರ್ ಬೆಟ್ಟನೇ ಹತ್ತಬೇಕು. ದೇವರೇ ಕಾಪಾಡಬೇಕು. ಯಾರೂ ಅಲ್ಲಿ ಹೋಗಲ್ಲ, ಅಲ್ಲಿ ಯಾವ ವ್ಯವಸ್ಥೆನೂ ಇರಲ್ಲ. ಟ್ರೆಕ್ಕಿಂಗ್ ಮಾಡೋರಿಗೆ, ಟ್ರಾವೆಲ್ ಮಾಡೋರಿಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ದಯವಿಟ್ಟು ನೈಟ್ ಆಗೋ ಥರ ಟ್ರಾವೆಲ್ ಮಾಡೋಕೆ ಹೋಗ್ಬೇಡಿ. ನಮ್ಮದು ಕಾನ್ಫಿಡೆನ್ಸ್ ಇತ್ತಲ್ಲ, ಓವರ್ ಕಾನ್ಫಿಡೆನ್ಸ್ ಆಗಿತ್ತು. ಎಲ್ಲ ಜುಮ್ ಅಂತ ಇತ್ತು, ಅದಕ್ಕೆ ದೇವ್ರ ಮೇಲೆ ಬರಕ್ಕೆ ಹೋಗ್ತಾ ಇರೋದು. ಸೊ 8 ಕಿಲೋಮೀಟರ್ ಬೆಟ್ಟ ಹತ್ತಿ ಇಳ್ದಿರೋದು. ಸಿಗೋಣ ಮತ್ತೆ, ಬಾಯ್ ಬಾಯ್. ನಮ್ಮ ಫ್ರೆಂಡ್ ಆಕಾಶ್ ಎಲ್ಲ ಹೋಗ್ತಾ ಇದ್ದೀವಿ. ಈ ಲೇಕ್ನ ದಾಟಿ ಅಲ್ಲಿ ಕಾಣಿಸಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ನಾವು ಇಲ್ಲಿಂದ ದಾಟಿ ಅಲ್ಲಿಂದ ಗಾಡಿ ನಿಲ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ, ತುದಿ ಎಡ್ಜಲ್ಲಿದ್ದೀವಿ. ಆದರೆ ಇಲ್ಲಿಂದ 4 ಅವರ್ ಬೆಟ್ಟ ಹತ್ತಬೇಕು. ಅದು ದೊಡ್ಡ ಸರ್ಕಸ್ಸು. ಇನ್ನೂ ಅರ್ಧ ಕೂಡ ಈಚಾಗಿಲ್ಲ ಬ್ರೋ. ಜೈ ಆಂಜನೇಯ ಅಂತ ಅಂದ್ಕೊಂಡು ನಾವು ಅರ್ಧ ಹತ್ತಿದ್ದೀವಿ. ಅಂದರೆ 3.5 ಕಿಲೋಮೀಟ್ರು ದಾಟಿದ್ದೀವಿ. ಜೈ ಆಂಜನೇಯ. ಇಂತಹ ಸಂದರ್ಭದಲ್ಲಿ ನಮ್ಮ ಆಕಾಶ್ ಬ್ರೋ ಏನು ಹೇಳ್ತಾ ಕೇಳೋಣ. ಬ್ರೋ, ಹೌ ಯು ಫೀಲಿಂಗ್ ಬ್ರೋ? Feeling on top of the world. Half the battle won, half left. We'll reach the top. ನೆಕ್ಸ್ಟ್ ಹತ್ಬೇಕಾಗಿರೋದು ಹಿಂಗೆ. ಇದೆಲ್ಲ ಕೊಟ್ಟಿದ್ರೆ ಮೆಟ್ಲಿರುತ್ತೆ ಅಂತ ಅಂದರೆ ಈಸಿ ಇರಲ್ಲ. ಇದು ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಮೆಟ್ಲಿಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ. ನೋಡಿ, ಸ್ವಲ್ಪ ಟಫ್ ಇದೆ ಇದು. ಇಟ್ಸ್ ಓಕೆ. ನಮ್ಮ ಕ್ಯಾಮ್ರಾಮ್ಯಾನ್ ಸೂರಜ್ ಹಿಂಗಾಗಿದ್ದಾರೆ. ಆಲ್ಮೋಸ್ಟ್ ದೇರ್. ಅವರು ನಾವೀಗ ಅಲ್ಲಲ್ಲ moral of the story, ಇಲ್ಲಿ ಹತ್ತದ ಮೇಲೆ how you feeling bro? What's your opinion? Please don't smoke, don't drink. Thank you so much. ಅರ್ಥ ಆಯಿತು ಅನಿಸುತ್ತೆ. ನನಗೂ ಅರ್ಥ ಆಯಿತು. ಹೋಗೋಣ. ಓಕೆ, ಎರಡೂ ಕೈಗಳನ್ನು ಹಾಕೊಂಡು ಬೇಕಂತಿದ್ದಾರೆ. ಸೊ ಸಿಗ್ತೀನಿ, ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಮಗೆ. ಅದಾದ್ರಿಂದ ಶುರು ಮಾಡಿದ್ರೆ ಎಲ್ಲ ನೀವು ರೀಚ್ ಆಗ್ತೀವಿ ಅಂದರೆ ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಅವಾಗ ಅಲ್ಲಿ ತನಕ ಹೋಗ್ಬಿಟ್ಟು ನೋಡಿ ಲಗೇಜ್ ತೊಗೊಂಡು ಹೋಗ್ಬೋದು ಅಂತ ನಾವು ಹಿಂಗೆಲ್ಲ ಬಂದು ಸರಿ. ನಮ್ಮ ಪುಣ್ಯಕ್ಕೆ ಹಿಡ್ಕೊಳ್ಳೋ ಸ್ವಲ್ಪ ಗ್ರಿಪ್ ಇದೆ ಇಲ್ಲಿ. ನಾನು ಭಾಳ ಕಷ್ಟ ಆಗ್ತಿತ್ತು. ಅಲ್ಲೊಂದು ಕಡೆ ಇದೆ, ಅದು ಇಲ್ಲ ಗ್ರಿಪ್ಪು. ಹುಷಾರಾಗಿ ಹೋಗ್ಬೇಕು. ಇವಾಗ ಇಲ್ಲಿ ತನಕ ಇದಿತ್ತಲ್ಲ ಇಟ್ಕೊಳಕ್ಕೆ. ಈಗ ರಿಸ್ಕಿ ಆಪ್ಷನ್ ಇದು. ಓಕೆ, ನೈಸ್ ವ್ಯೂ ಪಾಯಿಂಟ್ ಬ್ರೋ. ನಾವು ಶೂಟ್ ಮಾಡಿದ್ದೆ ಎಲ್ಲಿ ಗೊತ್ತಾ? ಅಲ್ಲಿ ಮನೆಗಳು ಕಾಣಿಸ್ತಿದ್ದಿಲ್ಲ, ನೀರು ಅಲ್ಲಿ ಇಷ್ಟೊತ್ಕೊಂಡ್ಬಂದೆ. ಮತ್ತೆ ಹೋಗ್ಬೇಕು ಬ್ರೋ. ಟೆಲ್ ಮಿ ವಾಟ್ಸ್ ದ ಎಕ್ಸ್ಪೀರಿಯನ್ಸ್? ಬಹಳ ಸಂತೋಷವಾದಂಥ ವಿಷಯ. ಇಷ್ಟೊತ್ತು 8 ಕಿಲೋಮೀಟರ್ಗಳನ್ನು ನಾವು ಹತ್ತಿದ್ದು ಇದೇ ಬೆಟ್ಟವನ್ನು ನೋಡೋದಕ್ಕೆ. ಹೋಗ್ತಾ ಕತ್ಲಾಗೋಯ್ತು.
ಟಾರ್ಚರ್ ತೊಗೊಂಡು ನೋಡ್ತಾ ಇದ್ದೀವಿ. ಕಂಬ್ರು ರೀಚ್ ಆದ್ವಿ ಅಂತ ಆಗ್ತಾನೇ ಇದ್ದೀವಿ. ನೋಡಿ ಹೋಗ್ತಾ ಇರಬೇಕು. ನಾನು ಗೆಸ್ ಮಾಡ್ತೀನಿ ಆ ಎಡ್ಜ್ಗೆ ಹೋಗ್ಬೇಕು. 8 ಗಂಟೆ ಆದರೂ ತಲುಪಿಲ್ಲ. ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ನೈಟ್ ಟೈಮು ಯಾರಿಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾರೆ ನಾವಿಲ್ಲಿಗೆ. ಅಲ್ಲಿ ದೇವಸ್ಥಾನ ಹತ್ರ ಟೆಂಟ್ ರೆಡಿ ಇದೆ. 500 ರೂಪಾಯಿ ಕೊಟ್ಟರೆ ಟೆಂಟ್ ಕೊಡ್ತಾರೆ, ರಾತ್ರಿ ಊಟ ಕೊಡ್ತಾರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರಂತೆ. ಪರ್ ಹೆಡ್ ವರ್ತ್ ಅಂತ ಅನಿಸುತ್ತೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಆಮೇಲೆ ದೇವಸ್ಥಾನಕ್ಕೆ ನಾಳೆ ಬೆಳಗಿನ ಜಾವನೇ ಹೊರಡಬೇಕು. ಸೊ ಆ್ಯಕ್ಚುಲಿ ಆ ದೂರದ ಲೈಟ್ ಕಾಣಿಸ್ತಿದೆಯಲ್ಲ, ಅದು ನಾವು ಹೋಗಿ ಸ್ಟೇ ಮಾಡಬೇಕಾದ್ರೆ ಟೆಂಟ್ಗಳಲ್ಲಿ. ಇಲ್ಲಿಂದ 1 ಕಿಲೋಮೀಟರ್ ಕಾಣಿಸ್ತೀವಿ. ಓ ಫಾಕ್, ಏ ನಾಟ್ ದಟ್, ಇದು ದೂಸರಾ ಹಿಲ್ ಸ್ಟೇಷನ್ ಬ್ರೋ. ಬಾಯೆಲ್ಲ ಒಣಗೋಗಿತ್ತು, ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈ ಕಡೆ ವಿಡಿಯೋ ಶೂಟ್ ಮಾಡಲಾ, ಈ ಕಡೆ ಹೆದರಿಕೆ ಬೇರೆ. ಚಿರತೆ ಕಾಟ, ಹುಲಿ ಕಾಟ, ಏನು ಮಾಡೋಣ ನೈಟಲ್ಲಿ ತಗಲಾಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಟೈಮು 3 ಜನ ಬಂದಿದ್ದೀವಿ, ಏನು ಗೊತ್ತಾಗ್ತಾ ಇಲ್ಲ. ನನಗೆ ಹೆದರಿಕೆ ಅಂದರೆ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಗೊತ್ತಾಗಲಿಲ್ಲ, ಬಟ್ ಹೆಂಗೋ ಬಂದ್ಬಿಟ್ವಿ. ಒಂದು ಕಡೆ ತಗಲಾಕೊಂಡ್ವಿ, ಡೆಡ್ ಎಂಡ್. ಯಾವ ಬೋರ್ಡು ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಹೋಗ್ತಾ ಇರೋದು ಕೇದಾರೇಶ್ವರ ಕೇವ್ ನೋಡೋದಕ್ಕೆ ಅಂತ, ನಿಮಗೆಲ್ಲ ತೋರಿಸೋದಕ್ಕೆ ಅಂತ. ನಮಗೆ ಬೆಟ್ಟ ಹತ್ತು ಇಳಿದು ರೀಚ್ ಆದ್ವಿ ಟೆನ್ಷನ್ ಆಗೋಯ್ತು. ಆಲ್ಮೋಸ್ಟ್ 7 ಗಂಟೆ ಅಂದರೆ ರೀಚ್ ಆಗೋದಕ್ಕೆ ಇಲ್ಲಿಗೆ ಬಂದ್ವಿ. 9 ಗಂಟೆ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ 9 ಗಂಟೆ ಬಂದ್ವಿ. ದೂರದಲ್ಲಿ ಅಲ್ಲೇ ಆ್ಯಕ್ಚುಲಿ ಆ ಬೆಟ್ಟ ಹತ್ತು ಇಳಿಬೇಕಾದ್ರೆ ಇಲ್ಲಿ ದೂರದಲ್ಲಿ ಕಾಣಿಸ್ತು, ಒಬ್ಬ ಕಾಣಿಸ್ತಲ್ಲ ಅಂತ. ಎಲ್ಲ ಒಣಗೋಗಿದೆ, ಬೇಡ ನಮ್ಮ ಕಷ್ಟ. ಹಿಂಗೂ ರೀಚ್ ಆದ್ವಿ. ಒಂದು ಟ್ರೆಕ್ಕಿಂಗ್ ಮಾಡೋರಿಗೆ, ಟ್ರಾವೆಲ್ ಮಾಡೋರಿಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ದಯವಿಟ್ಟು ನೈಟ್ ಆಗೋ ಥರ ಟ್ರಾವೆಲ್ ಮಾಡೋಕೆ ಹೋಗ್ಬೇಡಿ. ನಮ್ಮದು ಕಾನ್ಫಿಡೆನ್ಸ್ ಇತ್ತಲ್ಲ, ಓವರ್ ಕಾನ್ಫಿಡೆನ್ಸ್ ಆಗಿತ್ತು. ಬಂದ್ವಿ ರೀಚ್ ಆದ್ವಿ ಅಂತ ಬಂದರೆ ಅರ್ಧ ಮಾರ ರೀಚ್ ಆಗಿದ್ವಿ. ಸೊ 8 ಕಿಲೋಮೀಟರ್ ಬೆಟ್ಟ ಹತ್ತು ಇಳ್ತಿದ್ದೀವಿ. ಇಲ್ಲಿ ಬೆಟ್ಟ ಒಂದು ದೂರದಲ್ಲಿ ಮನೆ ಕಾಣಿಸ್ತು. ಬೆಟ್ಟ ಹತ್ಬೇಕಾದ್ರೆ ನಮ್ಗೆ ಆಯಾಸ ಆಗಲಿಲ್ಲ, ಓಡ್ ಬಂದ್ಬಿಟ್ಟೆ. ದಾರಿ ಕಾಣದಾಗಿ ರಾಘವೇಂದ್ರ ಎಂದಾಗ ಈ ಕಾಡು ಮಧ್ಯೆ ಆ್ಯಕ್ಚುಲಿ ನಾವು ಮಿಸ್ ಆದ ಮನೆ ಸಿಗ್ತಿಲ್ಲ. ಒಂದು ರಾಯರೇ ಮನೆ ತೋರಿಸಿದ್ದಾರೆ. ಇನ್ನೊಂದು ರೂಟ್ ಇದೆ, ಅಲ್ಲಿಂದ ಬರೀ 1 ಅವರ್ ಆಗುತ್ತಂತೆ. ಆ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಈಗ ನಾವಲ್ಲಿ ಹೋಗ್ತಾ ಇದ್ದೀವಿ. ಸಿಗೋಣ ಟೆಂಪಲಲ್ಲಿ. ಈಗ ಸದ್ಯಕ್ಕೆ ಅವ್ರು ಟೆಂಟ್ ಬುಕ್ ಮಾಡಿದ್ದೀವಿ, ಟೆಂಟ್ ಹೋಗ್ತೀವಿ. ಈ ತಾತಂಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀವಿ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನೋ ಸುಖಿನೋ ಭವಂತು. ಇಲ್ಲಿ ಎಲ್ಲಿ ದೇವಸ್ಥಾನ ಅಂತ ಹುಡುಕ್ತಿದ್ದೀರಾ? ಸೊ ಅಲ್ಲಿ ನೋಡಿ, ಎಂಥ ಅದ್ಭುತವಂತ ಜಾಗದಲ್ಲಿ ಋಷಿ ಮುನಿಗಳು ಕಟ್ಟಿದಂತಹ ಕೇದಾರೇಶ್ವರ ಕೇವ್ ಟೆಂಪಲ್. ಅಯ್ಯೋಯ್ಯೋಯ್ಯೋ, ಅದ್ಭುತ. ನಡ್ಕೊಂಬರೋಕ್ಕೇನೆ ಟ್ರೆಕ್ಕಿಂಗ್ ಮಾಡಿ ಈ ಜಾಗಕ್ಕೆ ಹೇಳೋರು, ಬೆಟ್ಟ ಗುಡ್ಡ ಹತ್ಕೊಂಡು. ಆದರೆ ಬಂದ ಮೇಲೆ ಸಾರ್ಥಕ ಅನಿಸುತ್ತೆ. ಬಟ್ ಆ ಕಾಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ, ಗ್ರೇಟ್. ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಸುತ್ತಮುತ್ತ ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲಿ ಕಣಿವೆ ಜಾಗ. ಆ್ಯಕ್ಚುಲಿ ನೀರು ಹರಿಯುತ್ತಲ್ಲ ಆ ಜಾಗ, ಆ ಜಾಗದ ಮಧ್ಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮಳೆಗಾಲದಲ್ಲಂತೂ ಅದ್ಭುತ ಇರುತ್ತೆ. ನೀವು ವೀಕ್ ಡೇನಲ್ಲಿ ಬಂದರೆ ಅದ್ಭುತ, ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಜನ ಜಾಸ್ತಿ. ಬಟ್ ಈ ಜಾಗದಲ್ಲಿ ವೀಕೆಂಡಲ್ಲಿ ಬೆರಳೆಣಿಕೆ ಜನ ಮಾತ್ರ. ನನಗನ್ಸೋ ಪ್ರಕಾರ 25 ಜನ ಬಂದಿದ್ರೆ ಹೆಚ್ಚು ಈ ಒಂದು ದೇವಸ್ಥಾನ. ಯಾಕೆ 4-5 ಅವರ್ ಹತ್ತಿ ಇಳಿಬೇಕಲ್ಲ, ಅದಕ್ಕೋಸ್ಕರ. ಸಾರ್ಥಕ, ಆದರೆ ನಿಜ ಸಾರ್ಥಕ. ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ.
ಒಂದು ಅದ್ಭುತವಾದ ದರ್ಶನ ಆಯಿತು. ಸೊ ಈ ಕಡೆ ಬನ್ನಿ ಇವಾಗ. ಈಗೇನಂದರೆ ಇದು ಅಳಿದು ಉಳಿದಂತಹ ದೇವಸ್ಥಾನ. ನೀರು ಹರಿಯುವಂಥ ಜಾಗದಲ್ಲಿ ಏನು ಅದ್ಭುತವಾಗಿ ಮಾಡಿದ್ದಾರೆ, ಕೇವ್ ಅಂದರೆ ಬಂಡೆ ಕಲ್ಲುಗಳನ್ನು ಕೊರ್ದು ಮಾಡಿದ್ದಾರೆ. ಇಲ್ಲೊಂದು ಪಾಣಿಪೀಠ ಮಾತ್ರ ಇದೆ, ಯಾಕಂದರೆ ಮೇಂಟೆನೆನ್ಸ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಪುರಾತತ್ವ ಇಲಾಖೆ ವಹಿಸ್ಕೊಂಡಿದ್ದಾರೆ, ಬಟ್ ಮೇಂಟೆನೆನ್ಸ್ ಇಲ್ಲ. ಯಾರು ಬೇಕಾದ್ರೆ ಬರ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ. ಇನ್ನು ನೀರಿನ ವ್ಯವಸ್ಥೆ, ಆ್ಯಕ್ಚುಲಿ ಅಲ್ಲಿ ತುಂಬ ಜನ ಆದಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀರು ಬಹಳ ಮುಖ್ಯ. ಅವ್ರಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಮುಖ್ಯ ಅಲ್ವಾ. ಎಸ್, ಹೌದು, ದೇವ್ರನ್ನ ನಂಬ್ಕೊಂಡು ಅವರಿದ್ದಾರೆ. ಆದರೆ ದೇವರು ಇಲ್ಲಿ ಅದ್ಭುತವಾಗಿ ಇಲ್ಲಿ ನೀರು ಕೂಡ ಇಲ್ಲಿ ಸಂಗ್ರಹ ಆಗಿದೆ. ಇಲ್ಲಿ ಈಗ ಸದ್ಯಕ್ಕೆ ಏನಂದರೆ ಅಳಿದು ಉಳಿದಂಥದ್ದು ಮಾತ್ರ ಇರೋದು. ಈ ನೀರು ಸೋರ್ಸು ದೇವ್ರಿಗೂ ಬೇಕು, ಆದಿವಾಸಿಗಳಿಗೂ ಬೇಕು, ಟೂರಿಸ್ಟ್ಗೂ ಬೇಕು, ಎಲ್ರಿಗೂ ಕೂಡ ಬೇಕು. ಅಲ್ಲಿ ಅಘೋರಿಗಳಿದ್ದಾರೆ, ಅವ್ರು ನಮ್ಮ ಕನ್ನಡದವರು. ಮಾತಾಡ್ಸೋಣ. ಎಷ್ಟು ಕೂಲ್ ಆಗಿದೆ ಗೊತ್ತಾ. ಓಕೆ, ತಂಪಾಗಿದೆ. ಓ ನಮಃ ಶಿವಾಯ. ಈ ದೇವಸ್ಥಾನದಲ್ಲಿ ಜಾತಿ ಗೀತಿ ಧರ್ಮ ಯಾವುದೂ ಇಲ್ಲ. ಯಾರು ಬೇಕಾದ್ರೆ ಬರ್ಬೋದು, ಬಂದು ನಮಸ್ಕಾರ ಮಾಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹೊತ್ತು ಇಲ್ಲಿ ಕೂತ್ಕೋಬೋದು, ಧ್ಯಾನ ಮಾಡ್ಬೋದು, ಹಾಡು ಹೇಳ್ಬೋದು. ಅದ್ಭುತವಾಗಿದೆ ಆ್ಯಕ್ಚುಲಿ. ನೋಡಿ, ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಳ್ಬೇಕು, ಪುರೋಹಿತರಲ್ಲ. ಸ್ವಲ್ಪ ಈ ಕಡೆ ಬನ್ನಿ. ಸೇಮ್ ಅಲ್ಲಿರೋ ಥರನೇ ಇಲ್ಲಿ ಕೂಡ ನೀರಿನ ವ್ಯವಸ್ಥೆಗೆ ನೀರಿದೆ ಇಲ್ಲಿ. ಆ್ಯಕ್ಚುಲಿ ಇದೇ ಮೂಲ ಅಂತ ಹೇಳ್ತಾರೆ. ಶಿವ ಇದ್ದ ಮೇಲೆ ಗಂಗೆ ಇರಲೇಬೇಕಲ್ವಾ, ಹಾಗಾಗಿ ಪ್ರಾಣಿ ಪಕ್ಷಿಗಳು ಕೂಡ ನೀರು ಬೇಕು, ನಮಗೂ ನೀರು ಬೇಕು. ನೀರಿನ ವ್ಯವಸ್ಥೆ ಇದೆ. ಇನ್ನೊಂದು ಭಾಗ ನೋಡಿ, ಈ ಒಂದು ಭಾಗದಲ್ಲಿ ಕೂಡ ನೀರಿನ ವ್ಯವಸ್ಥೆ ಇದೆ. ಕೇವ್ ಅಂದರೆ ಈ ಬಂಡೆಗಳನ್ನು ಕೊರ್ದಿದ್ದಾರೆ. ಇಲ್ಲಿ ಬಂಡೆಗಳಲ್ಲಿ ನೀರು ನಿಂತಿರೋದಲ್ಲ, ಸೃಷ್ಟಿ ಆಗ್ತಾ ಇದೆ ಇಲ್ಲಿ. ಸುತ್ತಮುತ್ತ ಬೆಟ್ಟ ಗುಡ್ಡ ಅಲ್ವಾ, ಬಟ್ ಬಂಡೆ ಒಳಗಡೆ ನೀರು ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಎಲ್ಲ ದೈವೇಚ್ಛೆ, ದೇವರ ಅನುಗ್ರಹ ಅಷ್ಟೇ. ಈ ಅದ್ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ. ಕಂಪ್ಲೀಟ್ ಇದು ಕೇಬಲ್ ಮಾಡಿರೋದು. ಬಂಡೆನ ಕೊರೆದು ಯಾವುದು ಕಟ್ಟಡ ಅಲ್ಲ, ಇರೋಂಥ ದೊಡ್ಡ ಬಂಡೆನ ಹೊಡೆದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿಬಿಟ್ಟಿದ್ರು. ಆ್ಯಕ್ಚುಲಿ ನೀರು ಇರಲೇಬೇಕು. ಇಲ್ಲಿಂದನೇ ಕೂಡ ಜಲಾಭಿಷೇಕಕ್ಕೆ ನೀರು ತೊಗೊಂಡೋಗ್ತಾರೆ ಇಲ್ಲಿಂದ. ಅದೇ ಈ ದೇವಸ್ಥಾನ ಬಂದ್ಬಿಟ್ಟು ಋಷಿ ಮುನಿಗಳು ಕಟ್ಟಿರೋದು. ಇಲ್ಲಿ ಬಂದ್ಬಿಟ್ಟು 18 ದೇವಸ್ಥಾನ ಇತ್ತು. ತುಂಬಾ ಹಳೇದಲ್ವಾ, ಸಾವಿರಾರು ಕೋಟಿ ವರ್ಷ ಹಿಂದೆ ದೇವಸ್ಥಾನ ಇದು. ಅದಕ್ಕೋಸ್ಕರ ಅದೇನಾಗಿದೆ, ಎಲ್ಲ ಬಿದೋಗಿದೆ. ಆರಂಭ ಫಸ್ಟ್ ಸ್ಟಾರ್ಟಿಂಗ್ ಶಿವನಿಂದ ಆಗುತ್ತಲ್ವಾ, ಅದಕ್ಕೆ ಇಲ್ಲಿ 4 ಸ್ತಂಭಗಳದ್ದು ಪ್ಲಸ್ ಇಲ್ಲಿ ಜಟ ಇರೋ ಶಿವಲಿಂಗ ಮಾಡಿರೋದು. ಇಲ್ಲಿ ಇದು ಜಟ ಇರೋ ಶಿವಲಿಂಗ ಎಲ್ಲೂ ಇಲ್ಲ ಈ ಥರ ಪ್ಲಸ್ ಆ ಥರ ಸೃಷ್ಟಿ ಮಾಡೋದು. ಕಲಿಯುಗ ಪ್ರತಯುಗ ಅದೆಲ್ಲ ಬಿದೋಗಿ ಈ ಕಲಿಯುಗ ಮಾತ್ರ ನಿಂತಿರೋದು. ಇಲ್ಲೇ ಇರೋದು, ಎಲ್ಲೂ ಇಲ್ಲ. ಅದು ಸಮಾಧಿ, ಅಲ್ಲಿ ಜ್ಞಾನ ಮಾಡ್ತಾರೆ. ಯಾರಂದ್ರೆ ಅಲ್ಲಿ ಹೋಗಿ ಮಾಡಕ್ಕಾಗಲ್ಲ, ಸಾಧಕರು ಮಾತ್ರ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಈ ಥರ ಇರಲ್ಲ. ಇಲ್ಲಿ ಈಗ ಆ್ಯಕ್ಚುಲಿ ಸಾಧುಗಳು ಬಂದರೆ, ಅಘೋರಿಗಳು ಬಂದರೆ ಧ್ಯಾನ ಮಾಡೋದಕ್ಕೆ ಇಲ್ಲಿ ಇರ್ತಾರೆ. ಸೊ ಹಾಗೆ ಜೀವ ಸಮಾಧಿ ಮುಂಚೆ ಆಗ್ತಿದ್ರಂತೆ, ಈಗ ಆಗಲ್ಲ. ಚೆನ್ನಾಗಿದೆ. ಎಲ್ಲ ದೇವಸ್ಥಾನದಲ್ಲೂ ನೋಡೋಕ್ಕೆ ಸಿಗಲ್ಲ ಇದು. ದೂರದಲ್ಲಿ ನೋಡ್ತಿದ್ರಲ್ಲ, ಅದು ಕೇದಾರೇಶ್ವರ ಕೇವ್ ಟೆಂಪಲ್. ಸೊ ಈಗ ನಾವು ಪ್ರಪಂಚ ಪ್ರಳಯ ಆಗೋಕ್ಕೆ ಮುನ್ಸೂಚನೆ ಇರುವಂತಹ ಮತ್ತೊಂದು ದೇವಸ್ಥಾನ ಹೋಗ್ತಾ ಇದ್ದೀವಿ. ಇಲ್ಲಿ ಅಘೋರಿಗಳಿದ್ದಾರೆ. ನಮ್ಮ ಪುಣ್ಯ ಕನ್ನಡದವ್ರು ಸಿಕ್ಕಿದ್ರು, ಬನ್ನಿ ಅವ್ರು ಡೀಟೇಲ್ ಹೇಳ್ತಾರೆ.
ಇದು ಬಂಡೆ ಸಮೇತ ನಿರ್ಮಾಣ ಮಾಡಿದ್ದು ಮುಂಚೆ ಬಂಡೆಯಲ್ಲೇ ನಿರ್ಮಾಣ ಮಾಡಿದ್ರು. ಓಕೆ. ಸೊ ಈ ಪಿಲ್ಲರ್ ಬಗ್ಗೆ ಸ್ವಲ್ಪ ಇವಾಗ ಹೇಳಿ ಸ್ವಲ್ಪ. ಭೀಮ ಮಾಡಿರೋದು. ಯಾರು? ಭೀಮ. ಓ, ಭೀಮ ಮಾಡಿರೋದು. ಓಕೆ. ಹಾಂ. ಭೀಮ ಬಲರಾಮ ಅವರೆಲ್ಲ ಇದ್ರಲ್ಲ, ಓಕೆ, ಸೇರಿ ಮಾಡಿದ್ರು. ಓಕೆ. ಲಾಸ್ಟ್ ಟೈಮ್. ಹಾಂ. ಯುಗದ ಆರಂಭ ಮತ್ತು ಅಂತ್ಯ ಇಲ್ಲಿಂದಾಗಿದೆ, ಅಂತ್ಯ ಕೂಡ ಇಲ್ಲಿಂದ ಆಗುತ್ತೆ. ಅದನ್ನಾಗಲೇ ಗುರುಗಳು ಹೇಳಿದ್ರು. 1, 2, 3, 4 ಪಿಲ್ಲರ್ ಇದೆ. ಈಗ ಉಳ್ಕೊಂಡಿರೋದು ಕಲಿಯುಗದ ಒಂದು ಲಾಸ್ಟ್ ಪಿಲ್ಲರ್. ಅದು ಕೂಡ ನೀರಿನ ಸವೆತದಿಂದ ಹೋಗ್ತಾ ಇದೆ. ಇದು ಯಾವಾಗ ಬಿದ್ದೋಗುತ್ತೆ ಆಗ ಕಲಿಯುಗ ಅಂತ್ಯ ಅಂತ, ಅಂದರೆ ಪ್ರಪಂಚ ಫಿನಿಶ್ ಅಂತ. ಇಲ್ಲಿ ಮುಖ್ಯವಾಗಿ ಒಂದು ಹೇಳ್ಬೇಕಂದ್ರೆ, ಈ ಶಿವಲಿಂಗ ಇರ್ಬೋದು, 4 ಮಂಟಪ ಇರಬಹುದು, ಒಂದು ಬಂಡೆಯನ್ನು ಕೊರ್ದು ಮಾಡಿರೋದು. ಇದು ಪುರಾಣದಲ್ಲಿ ಭೀಮ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ರಾಜ ಹರಿಶ್ಚಂದ್ರ ಆಳ್ತಿದ್ದು, ಕುದುರೆ ಸವಾರಿ ಮಾಡಿ ಇಲ್ಲೇ ಒಂದು 250 ದೇವಸ್ಥಾನ ನಿರ್ಮಾಣ ಮಾಡಿದ ಋಷಿಮುನಿಗಳು ಅದನ್ನ ಮೇಂಟೈನ್ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ವಜ್ರಗಳನ್ನ ಮೇಲಂಟಿಸಿದ್ರಂತೆ, ಅಂದ್ರೆ ಕೂರಿಸಿದ್ರಂತೆ. ರಾತ್ರಿ ಹೊತ್ತು ಚಂದ್ರನ ಬೆಳಕಿಗೆ ಹೊಳಿತಿತ್ತಂತೆ. ಮೊಘಲ್ ಬಂದ್ರು, ಕಿತ್ಕೊಂಡು ಹೋದ್ರು ವಜ್ರಗಳನ್ನ. ಬ್ರಿಟಿಷ್ ಬಂದ್ರು, ಕಿತ್ಕೊಂಡು ಹೋದ್ರು. ಸ್ವತಂತ್ರ ಬಂದ್ಮೇಲೆ ನಾವೇನ್ ಮಾಡಿದ್ವಿ, ಕಲ್ಲುಗಳೆಲ್ಲ ಬೀಳ್ಸಿಟ್ಟು ಪುರಾತತ್ವ ಇಲಾಖೆ ಮೇಂಟೈನ್ ಮಾಡ್ತಾ ಇದೆ, ನೋಡಿದೆ. ಸೊ ರಾಜ ಹರಿಶ್ಚಂದ್ರ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಇದೆಲ್ಲ ಲೂಟಿ ಮಾಡಿ ಮೊಘಲ್ಸು ಅವ್ರ ಕೊಚ್ಚಿ ಕೊಂದು ಹಾಕಿ ರಾಜ ಹರಿಶ್ಚಂದ್ರರ ಸಮಾಧಿ ಇದು. ಸೊ ಈ ದೇವಸ್ಥಾನ ನೋಡ್ಕೊತಾ ಇದ್ರು, ಮಹಾರಾಷ್ಟ್ರದಲ್ಲಿ ಆಳ್ತಾ ಇದ್ರು. ಮೊಘಲ್ಸ್ ಬಂದು ಅವ್ರನ್ನ ಕೊಂದು ಹಾಕಿದ ಮೇಲೆ ಈ ಜಾಗದಲ್ಲಿ ಅವರ ಸಮಾಧಿಯನ್ನ ಮಾಡಿ ಸೊ ಇದೊಂದು ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ. ಬಟ್ ಲೈಫಲ್ಲಿ ಒಂದ್ಸಲ ಈ ಜಾಗ ಬರಲೇಬೇಕು. ಮತ್ತೆ ಸಿಗ್ತೀವಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತಂಡದಿಂದ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಸಾಹಸ ಜೊತೆಗೆ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.